ಇವತ್ತೇನಾದರೂ ಕಷ್ಟಕ್ಕೆ ಸ್ಪಂದಿಸ್ತಿದ್ದಾರೆ ಅಂದರೆ ನಮ್ಮ DCM DK ಶಿವಕುಮಾರ್ ಸರ್ ಅವರು ಪ್ರತಿ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಅವರಿಗೆ ಇನ್ನೂ ಉತ್ತಮವಾದ ಒಂದು ಅವಕಾಶಗಳು ಸಿಕ್ಕಿದ್ರೆ ಖಂಡಿತ ಮನೆ ಬಾಗಿಲಲ್ಲಿ ಮನೆಯಲ್ಲಿ ಕೂತಿರೋ ಹೆಣ್ಮಕ್ಳಾಗಿರ್ಬೋದು, ಯುವಕರಾಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು, ಅವರಿಗೆ ನಾನು ಸೇವೆ ಸಲ್ಲಿಸ್ತೀನಿ, ನೀವು ಧೈರ್ಯವಾಗಿರಿ ಅಂತ ವಯಸ್ಸಾದಂಥವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ಮನೆ ಮಗನಾಗಿ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಆ ನಾಯಕ ನಮ್ಗಳಿಗೆಲ್ಲ ಸಿಕ್ಕಿರೋದೇ ನಮಗೊಂಥ ಕ್ರೆಡಿಟ್ ಅಂತ ಕಿರೀಟ ಹೆಚ್ಚು ಅಂತೀವಲ್ಲ, ಹಾಗೆ ಇವತ್ತು ನಮ್ಮ CM ಸರ್ ಪ್ರತಿ ರಾಜ್ಯವನ್ನು ಸುತ್ತುತ್ತಾ ಇದ್ದರೆ ನಮ್ಮ ಇಡೀ ಬ್ರ್ಯಾಂಡ್ ಮಾಡಲೇಬೇಕು. ಒಬ್ಬ ಬಡವ ಕೂಡ ಬ್ರ್ಯಾಂಡಾಗೇ ಇರಬೇಕು, ಬಡವನಿಗೂ ಕೂಡ ಈ ಒಂದು ಸರ್ಕಾರದಿಂದ ಸಿಗೋ ಸೌಲಭ್ಯ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕೆಲಸವನ್ನು ಕೈಗೆತ್ಕೊಂಡು ಪ್ರತಿದಿನ ಅವ್ರಿಗೆ ಹುಷಾರಿರಲ್ಲ, ಜೊತೆಗೆ ಕೈಯಲ್ಲಿ ಒಂದು ಬ್ಯಾಂಡೇಜ್ ಹಾಕ್ಕೊಂಡಿರ್ತಾರೆ. ನಾವು ಕಣ್ಣಿಂದ ನೋಡ್ತಾ ಇರ್ತಕ್ಕಂಥದ್ದು, ಕೈಯಲ್ಲಿ ಬ್ಯಾಂಡೇಜ್ ಇರುತ್ತೆ, ಗ್ಲೂಕೋಸ್ ಹಾಕ್ಕೊಂಡು ಅವರು ಆ ಸ್ಟ್ರೆಂತ್ ತಗೊಂಡು ಇವತ್ತು ಸರ್ಕಾರ ಇದೆ, ನಮ್ಮ ಜನರಿಗೆ ಭರವಸೆ ಕೊಟ್ಟಿದ್ದೀವಿ, ಭರವಸೆ ಕೊಟ್ಟಿರ್ತಕ್ಕಂಥದ್ದು ಉಳಿಸ್ಕೋಬೇಕು. ನಮ್ಮ ಜನರಿಗೆ ಏನು ಇವತ್ತು ಒಂದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ನಾವು ಏನು ಹೇಳ್ತೀವೋ ಅಂಥ ಒಂದು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳಿ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸರ್ ಅವರು ಈ ಒಂದು ಕೆಲಸವನ್ನು ಕೈಗೆತ್ಕೊಂಡು ಬಡವ ಬಲ್ಲಿಗ ಪ್ರತಿ ಒಬ್ಬರಿಗೂ ಕೂಡ ಅವ್ರಿಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನ ಕೊಡ್ತಾ ಇವತ್ತು ಎಲ್ಲರನ್ನೂ ಕೂಡ ಒಂದು ಉತ್ತಮವಾದ ದಾರಿಯಲ್ಲಿ ತೊಗೊಂಡೋಗ್ಲಿಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಆದರೆ ಇವತ್ತು ಬೇರೆ ಬೇರೆ ಪಕ್ಷದವ್ರು ಹೇಳ್ಬೋದು, ಅವ್ರು ಹಾಗೆ ಹೀಗೆ ಇನ್ನೊಂದು ಮತ್ತೊಂದು ಅಂತ ಹೇಳಿ ಅವ್ರ ಬಗ್ಗೆ ಕೊಂಕು ಮಾತುಗಳನ್ನ ಹೇಳಿದ್ರು ಕೂಡ ಯಾವುದೂ ಸಾಕ್ಷಿ ಇಲ್ಲ. ಪ್ರೂವ್ ಮಾಡಲಿ, ವಿತೌಟ್ ಪ್ರೂವ್ ಯಾಕೆ ಸುಮ್ಮನೆ ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಕ್ಕಂಥದ್ದು, ಅವಹೇಳನವಾಗಿ ಮಾತಾಡ್ತಕ್ಕಂಥದ್ದು ಅಥವಾ ಇನ್ನೊಂದು ಮತ್ತೊಂದು ಚೀಟಾಗಿ ಮಾತಾಡೋವಂಥದ್ದು ಏನಕ್ಕೆ ಬೇಕು? ಅವರ ಒಂದು ದುರುದ್ದೇಶ ಏನಂದರೆ ಒಬ್ಬರು ಬೆಳೀತಿದ್ದಾರೆ ಅಂದರೆ ತುಳಿಬೇಕು. ಇದು ಪ್ರತಿ ಒಬ್ಬ ವ್ಯಕ್ತಿಯ ಗುಣ. ಒಬ್ಬರು ಬೆಳೀತಿದ್ದಾರೆ, ಒಬ್ಬರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅಂದರೆ ಶ್ರಮಪಟ್ಟು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕಳಂಕಗಳು ಹೆಚ್ಚು. ಆದರೆ ಆ ಕಳಂಕವನ್ನು ಒತ್ಕೊಂಡು ಏನೇ ಅವ್ರ ಜನ ಯಾರೇ ಬಾಯಿಂದ ಮಾತಾಡಲಿ, ನಾನು ಆನೆಸ್ಟಿ ಹೃದಯದಿಂದ ನಾನು ಸಮಾಜಕ್ಕೆ ಒಳ್ಳೆ ಕ್ರೆಡಿಟ್ನ ಕೊಡ್ತೀನಿ ಅಂತ ಹೇಳಿ ಇವತ್ತು ಹೃದಯದಿಂದ ಅವರು ಆ ಕ್ರೆಡಿಟ್ನ ಬಡವ ಬಲ್ಲಿಗ ಶ್ರೀಮಂತ ಯಾರೇ ಇರ್ಬೋದು ಎಲ್ರಿಗೂ ಕೂಡ ಅವರವ್ರಿಗೆ ಸಿಗೋವಂಥ ಸ್ಥಾನಮಾನಗಳನ್ನ ಸಿಗೋವಂಥ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಹೋಗ್ತಾ ಇದ್ದಾರೆ. ಇಂಥ ನಾಯಕ ಸಿಗಬೇಕು ಅಂತಂದರೆ ಪ್ರತಿಯೊಬ್ಬರು ಕೂಡ ಯೋಚನೆ ಮಾಡಿ, ಎಷ್ಟು ಕಳಂಕ ಕೊಟ್ಟರು, ಎಷ್ಟೆಲ್ಲ ಜೈಲು ಏನೋ ಹೇಳ್ತಾರಲ್ಲ, ಸೀತಾದೇವಿಗೆ 14 ವರ್ಷ ವನವಾಸ ಅಂತ ಹೇಳ್ತಾರೆ, ಅದೇ ರೀತಿಯಲ್ಲಿ ನಮ್ಮ ನಾಯಕರಿಗೂ ಕೂಡ ವನವಾಸವನ್ನು ಮಾಡಿಸಿದ್ರು. ತಪ್ಪಿಲ್ಲ, ಯಾವುದೇ ಪ್ರೂವ್ ಆಗಿಲ್ಲ, ವಿತೌಟ್ ಪ್ರೂವ್. ಈಗ ಪ್ರೂವ್ ಆಗಿ ಅವರು ತಪ್ಪಿತಸ್ಥ ಅಂತ ಆಗಿ ಎಲ್ಲವನ್ನೂ ಕೂಡ ಇದಾದರೆ ಇವರು ತಪ್ಪು ಅಂತ ಹೇಳ್ಬೋದು, ಏನೂ ಇಲ್ಲ. ಆದರೂ ಕೂಡ ಅವ್ರನ್ನ ತಪ್ಪಿತಸ್ಥರ ಥರ ನೋಡಿದ್ರು ಕೂಡ ಮೇಲೆ ಭಗವಂತ ಒಬ್ಬರಿದ್ದಾರೆ. ನಾವು ಮಾಡೋ ಕೆಲಸ ಆನೆಸ್ಟಿಯಾಗಿತ್ತು ಅಂದರೆ ಯಾರು ಏನೇ ಮಾಡಿದ್ರು ಕೂಡ ಅದು ನಮ್ಗೆ ಟಚ್ ಆಗಲ್ಲ. ಯಾಕೆ ಅಂದರೆ ನಾವು ಮಾಡ್ತಿರ್ತಕ್ಕಂಥದ್ದು ಆನೆಸ್ಟಿ ಕೆಲಸ. ನಮಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾನೆ. ಆ ಅವಕಾಶನ ಜನ ಯಾರೇ ನಮ್ಮನ್ನ ಕೇವಲವಾಗಿ ಕಾಣಲಿ, ನಾವು ಕೊಡೋವಂಥ ಕ್ರೆಡಿಟು ಬಡವ್ರಿಗಾಗಿರ್ಬೋದು ಶ್ರೀಮಂತರಿಗಾಗಿರ್ಬೋದು ಉತ್ತಮವಾಗಿ ಇರಬೇಕು ಅಂತ ಹೇಳಿ ಹಗಲು ರಾತ್ರಿ ಶ್ರಮಿಸ್ತಿದ್ದಾರೆ. ಇಂಥ ನಾಯಕರನ್ನ ನಾನು ನಿಜ ಯಾರನ್ನೂ ಕೂಡ ನೋಡಿಲ್ಲ. ಅಂದರೆ ಕೊಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ಕೆಲಸ ಮಾಡ್ತಿದ್ದಾರೆ, ಶ್ರಮಜೀವಿ. ಇಂಥವ್ರನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಮುಂದಾಗೋಣ. ಯಾಕೆ ಅಂತಂದರೆ ಒಬ್ಬ ನಾಯಕರು ಹಾರ್ಡ್ ವರ್ಕರ್ ಸಿಗಬೇಕಾದ್ರೆ ಇವತ್ತಿನ ಒಂದು ಸಮಾಜದಲ್ಲಿ ಇವತ್ತಿನ ಕಾಲದಲ್ಲಿ ಸ್ಮಾರ್ಟ್ ವರ್ಕರ್ಸು ಸಾಕಷ್ಟು ಜನ ಸಿಗ್ತಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಹಾರ್ಡ್ ವರ್ಕರ್ನ ಉಳಿಸ್ಕೋಬೇಕಾದ್ರೆ ಅವರು ಆ ಕಷ್ಟಪಟ್ಟಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಇವರು ಹಾರ್ಡ್ ವರ್ಕರು, ಇವರು ಕಷ್ಟಜೀವಿ ಶ್ರಮಜೀವಿ ಅನ್ನೋದು ಅಂಥವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗಾಗಿ ಇಂಥ ನಾಯಕರು ಇವತ್ತು ಬ್ರಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿದ್ದಾರೆ. ಅದು ಹಾಗೆ ಆಗುತ್ತೆ. ಇಂಥ ನಾಯಕ ಇರಬೇಕಾದ್ರೆ ಖಂಡಿತ ಬಡವರಿಗೆ ಸಿಕ್ಕುವಂಥದ್ದು ಸಿಕ್ಕೇ ಸಿಗುತ್ತೆ. ಒಂದು ಮನೆ ಆಗಿರ್ಬೋದು, ಒಂದು ಜಾಗ ಆಗಿರ್ಬೋದು, ಒಂದು ಪೆನ್ಷನ್ ಆಗಿರ್ಬೋದು, ಒಂದು ಆಶ್ರಯ ಆಗಿರ್ಬೋದು, ಒಂದು ಆರೋಗ್ಯ ಆಗಿರ್ಬೋದು, ಅಥವಾ ಕೂಲಿ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಅನುಕೂಲಗಳಾಗಿರ್ಬೋದು, ಈ ವಿದ್ಯೆ ಆಗಿರ್ಬೋದು, ಪ್ರತಿಯೊಂದು ಸಿಕ್ಕೇ ಸಿಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.